ಎಸ್.ಎಂ. ಕೃಷ್ಣ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿದರೂ ಅವರು ಮಾಡಿದಂತಹ ಸಾಧನೆಗಳು, ಹೆಜ್ಜೆ ಗುರುತುಗಳು ಮತ್ತು ಅವರ ವ್ಯಕ್ತಿತ್ವ ಅನೇಕ ಮಂದಿಗೆ, ಅದರಲ್ಲೂ ರಾಜಕಾರಣದಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾದರಿಯಾಗಿ ನಿಂತುಕೊಳ್ಳುತ್ತೆ. ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ದಾಗ ಹಲವು ಸಮಸ್ಯೆಗಳ ನಡುವೆಯೂ ಕೂಡ ಅನೇಕ ಹೊಸ ಯೋಜನೆಗಳನ್ನು ಆರಂಭಿಸಿದ್ರು. ಸಿಎಂ ಆಗಿದ್ದ ವೇಳೆ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿದ್ದು, ಸರ್ಕಾರಿ ಶಾಲಾ ಮಕ್ಕಳಿಗೆ ಬಿಸಿಯೂಟ, ಯಶಸ್ವಿನಿ ಯೋಜನೆ, ಬೆಂಗಳೂರು ಮೈಸೂರು ಹೆದ್ದಾರಿ, ಬೆಂಗಳೂರನ್ನು ಸಿಲಿಕಾನ್ ಸಿಟಿಯನ್ನಾಗಿ ಮಾಡಿದ್ದು, ಐಟಿ-ಬಿಟಿಯಲ್ಲಿ ಬಹುದೊಡ್ಡ ಕ್ರಾಂತಿ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳನ್ನು ಎಂದಿಗೂ ಕೂಡ ಸ್ಮರಿಸಲೇಬೇಕಾಗುತ್ತೆ. ಅದರಲ್ಲೂ ಎಸ್.ಎಂ. ಕೃಷ್ಣ ಅವರ ಕಾಲಘಟ್ಟದಲ್ಲಿ ಎದುರಾದಂತಹ ಬಹುದೊಡ್ಡ ಸಮಸ್ಯೆಗಳು ಅಂದರೆ ಬರ. ನೀರಿಗಾಗಿ ಅಂದು ತತ್ವಾರವನ್ನು ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದರ ಜೊತೆಗೆ ಬಹುದೊಡ್ಡ ಸವಾಲು ಎಸ್.ಎಂ. ಕೃಷ್ಣ ಅವರ ಮುಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನ್ಯಾಪ್. ಆವತ್ತಿನ ದಿನ ಇಡೀ ಕರುನಾಡಿಗೆ ಕರಾಳ ದಿನ. 2000ನೇ ಇಸವಿಯ ಜುಲೈ 30ರಂದು ಕಾಡುಗಳ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಮೂವರನ್ನ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿರುವ ಗಾಜನೂರಿನ ಅವರ ತೋಟದ ಮನೆಯಿಂದ ಕಿಡ್ನ್ಯಾಪ್ ಮಾಡಿದ್ದ. ಆಗ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ಎಸ್.ಎಂ. ಕೃಷ್ಣ ಅವರು ಕಾಡುಗಳ ವೀರಪ್ಪನ್ನಿಂದ ರಾಜ್ಕುಮಾರ್ ಅವರನ್ನ ಬಿಡುಗಡೆ ಮಾಡಿಸಿದ್ದೇ ರೋಚಕ ಕಥೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದಿಂದಾಗಿ ಇಡೀ ಕರುನಾಡಿನಲ್ಲಿ ಆತಂಕ ಮನೆ ಮಾಡಿತ್ತು. ಅದರ ಜೊತೆಗೆ ಅಶಾಂತಿ ನೆಲೆಸುತ್ತೋ ಅನ್ನೋ ಭೀತಿ ಕೂಡ ಎಸ್.ಎಂ. ಕೃಷ್ಣ ಅವರನ್ನು ಕಾಡಿತ್ತು. ವೀರಪ್ಪನ್ ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿ ಸಾಕಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದ. ಅದರಲ್ಲಿ ಹಣದ ಬೇಡಿಕೆಯೂ ಕೂಡ ಒಂದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣಕ್ಕೆ ಸಂಬಂಧಪಟ್ಟಂತೆ ಎಸ್.ಎಂ. ಕೃಷ್ಣ ಅವರು ಸ್ಮೃತಿವಾಹಿನಿ ಎಂಬ ಆತ್ಮಕಥೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಬರೆದಿಟ್ಟಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಬರೆದಂತಹ ಸಂಪೂರ್ಣ ವಿವರಣೆ ಇಂತಿದೆ. ದಿನನಿತ್ಯದಂತೆ ವಿಧಾನಸೌಧದಿಂದ ಮನೆಗೆ ಬಂದೆ. ಸಂಜೆ 7:30 ಕಾಫಿ ಕುಡಿತಿದ್ದೆ. ಪಾರ್ವತಮ್ಮ ರಾಜ್ಕುಮಾರ್ ಮಾತನಾಡ್ತಾರೆ ಅಂತ PA ಫೋನ್ ಕೊಟ್ಟ. ಪಾರ್ವತಮ್ಮ, ಅಣ್ಣ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಅಪಹರಿಸಿದ ಅಂದ್ರು. ಗಾಬರಿಯಾಗಿ ಏನ್ ಹೇಳ್ತಿದ್ದೀರಮ್ಮ ಅಂದೆ. ನನಗೆ ಒಮ್ಮೆಲೆ ಆಕಾಶವೇ ಕಳಚಿ ಬಿದ್ದಂತಾಗಿ ಆತಂಕ ಶುರುವಾಯಿತು. ಪರಿಸ್ಥಿತಿ ಏನಾಗುತ್ತದೋ ಅಂತ ಮನಸ್ಸಿನಲ್ಲಿಯೇ ಲೆಕ್ಕ ಹಾಕಿದೆ. ನನ್ನ ಅಳಿಯ ಸಿದ್ಧಾರ್ಥನನ್ನ ಕರೆಸಿದೆ. ಅವನ ಸೋದರ ಸಂಬಂಧಿ ಸೇನಾನಿ ಮತ್ತು ಕೃಪಾಕರ ಅವರಿಬ್ಬರು JH ಪಾಟೀಲ್ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಒಂದಷ್ಟು ದಿವಸ ವೀರಪ್ಪನ್ ಸೆರೆಯಲ್ಲಿದ್ದರು. ಇಬ್ಬರು ವನ್ಯಜೀವಿ ಛಾಯಾಗ್ರಾಹಕರು. ಅವರಿಗೆ ವೀರಪ್ಪನ್ ಜೊತೆ ಮಾತನಾಡುವಷ್ಟು ಸಂಪರ್ಕವಿರಬಹುದು ಎಂಬುದು ನನ್ನ ವಿಚಾರವಾಗಿತ್ತು. ಅಷ್ಟು ಹೊತ್ತಿಗೆ ಇಂಟೆಲಿಜೆನ್ಸ್ನ ಮುಖ್ಯಸ್ಥರು, DG ಮತ್ತು ಗೃಹ ಮಂತ್ರಿ ಹಾಗೂ ಗೃಹ ಕಾರ್ಯದರ್ಶಿ, ಮುಖ್ಯ ಕಾರ್ಯದರ್ಶಿ ಎಲ್ಲ ಬಂದರು. ಪಾರ್ವತಮ್ಮ ರಾಜ್ಕುಮಾರ್ ಕೂಡ ಬಂದರು. ಆಗ ರಾತ್ರಿ 1 ಗಂಟೆಯಾಗಿತ್ತು. ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿ ಕರುಣಾನಿಧಿಯವರಿಗೆ ಫೋನ್ ಮಾಡಿದೆ. ಅವರು ಏನು ಮಾಡುವುದು ಅಂತ ಕೇಳಿದ್ರು. ನೀವೇನಾದರೂ ಮಾಡಲೇಬೇಕು, ನಾಳೆ ಬರ್ತೇನೆ ಅಂತ ಹೇಳಿದೆ. ಮಾರನೇ ದಿನ ಚೆನ್ನೈಗೆ ಹೋಗಿ ಕರುಣಾನಿಧಿಯವರನ್ನ ಭೇಟಿ ಮಾಡಿದೆ. ಅವರು ಯೋಚನೆ ಮಾಡಿ ಯಾರಾದರೂ ಒಬ್ಬರನ್ನ ವೀರಪ್ಪನ್ ಹತ್ರ ಕಳಿಸ್ಬೇಕು ಅಂದರು. ನಕ್ಕೀರನ್ ಗೋಪಾಲ್ ಅಂತ ಪತ್ರಕರ್ತರಿದ್ದಾರೆ. ಅವರು ಆಗಾಗ್ಗೆ ವೀರಪ್ಪನ್ ಭೇಟಿ ಮಾಡಿ ಅವನಿಗೆ ಸಂಬಂಧಪಟ್ಟಂತೆ ಸುದ್ದಿ ಕೂಡ ಪ್ರಕಟಿಸ್ತಾರೆ ಎಂದರು. ಆಗ ನಕ್ಕೀರನ್ನನ್ನು ಕರೆಸಿದೆವು. ಪ್ರಾರಂಭದಲ್ಲಿ ಅವರು ಕಾಡಿಗೆ ಹೋಗಿ ವೀರಪ್ಪನ್ ಅವರನ್ನು ನೋಡಲಿಕ್ಕೆ ಅಂತಹ ಉತ್ಸಾಹವನ್ನಿನ್ನೂ ತೋರಿಸಲಿಲ್ಲ. ನಾನೇ ಅವರಿಗೆ ಪ್ರಾರ್ಥಿಸಿ ಏನಾದರೂ ಮಾಡಿ ವೀರಪ್ಪನ್ ಸಂಪರ್ಕ ಮಾಡಪ್ಪ ಅಂತ ಕೇಳಿಕೊಂಡು ಸಂಜೆ ಬೆಂಗಳೂರಿಗೆ ಬಂದೆ. ಏರ್ಪೋರ್ಟ್ನಿಂದ ಮನೆಗೆ ಬರಬೇಕಾದ್ರೆ ಬೆಂಗಳೂರಿನಲ್ಲಿ ಆಗಲೇ ಉಗ್ರ ಪ್ರತಿಭಟನೆಗಳು ಶುರುವಾಗಿದ್ವು. ಅದನ್ನು ಕಂಟ್ರೋಲ್ ಮಾಡದೇ ಇದ್ದರೆ 1991ರಲ್ಲಿ ನಡೆದ ಕಾವೇರಿ ಜಲವಿವಾದ ಘಟನೆ ಮರುಕಳಿಸಬಹುದಿತ್ತು. ತಕ್ಷಣ DG ಹಾಗೂ ಗೃಹ ಮಂತ್ರಿ ಕಾರ್ಯದರ್ಶಿಗಳನ್ನು ಕರೆಸಿ ಒಬ್ಬನೇ ಒಬ್ಬ ತಮಿಳಿಗನ ಪ್ರಾಣ ಅಥವಾ ಆಸ್ತಿಪಾಸ್ತಿ ನಷ್ಟ ಆಗಬಾರದು ಎಂದು ಕಠಿಣ ನಿರ್ದೇಶನ ನೀಡಿದೆ. ಕರುಣಾನಿಧಿಯವರ ಪ್ರಯತ್ನದಿಂದಾಗಿ ನಕ್ಕೀರನ್ ಕಾಡಿಗೆ ಹೋದ್ರು. ವೀರಪ್ಪನ್ ಭೇಟಿ ಮಾಡಿ ರಾಜ್ಕುಮಾರ್ ಆರೋಗ್ಯ ಚೆನ್ನಾಗಿದ್ದ ಬಗ್ಗೆ ಹಾಗೂ ವೀರಪ್ಪನ್ ನನಗೆ ಕಳುಹಿಸಿದ ಕ್ಯಾಸೆಟ್ ಒಂದನ್ನು ತಂದುಕೊಟ್ರು. ರಾಜ್ಕುಮಾರ್ ಆರೋಗ್ಯವಾಗಿದ್ದು ಪ್ರಾರ್ಥನೆ ಮಾಡ್ತಿದ್ರು, ಯೋಗ ಮಾಡ್ತಿದ್ರು, ಹಾಡು ಹೇಳ್ತಿದ್ರು. ವೀರಪ್ಪನ್ ನನಗೆ ಕಳಿಸಿದ ಕ್ಯಾಸೆಟ್ನಲ್ಲಿ 50 ಕೋಟಿ ಹಣವೂ ಸೇರಿದಂತೆ ಅನೇಕ ಡಿಮ್ಯಾಂಡ್ಗಳಿದ್ದವು. ತನ್ನ ಸಹಚರರು ಬೆಂಗಳೂರಿನ ಜೈಲಿನಲ್ಲಿದ್ದಾರೆ, ಅವರನ್ನ ಬಿಡಿ ಎಂಬ ಕಂಡೀಷನ್ ಹಾಕಿದ್ದ. 5 ಸಾರಿ ಚೆನ್ನೈಗೆ ಹೋಗಿ ಕರುಣಾನಿಧಿಯನ್ನ ಭೇಟಿ ಮಾಡಿದೆ. ಅವರು 1 ಸಾರಿ ಬಂದರೆ ಒಳ್ಳೆಯದು ಅಂತ ಅವರನ್ನು ಬೆಂಗಳೂರು ವಿಧಾನಸೌಧಕ್ಕೆ ಕರೆಸಿದೆ. ಆನಂತರ ಮತ್ತೆ ಗೋಪಾಲ್ನನ್ನೇ ಕಾಡಿಗೆ ಕಳುಹಿಸಲಾಯಿತು. ಈ ಮಧ್ಯೆ ಒಂದು ದಿನ ಬೆಂಗಳೂರಿನಲ್ಲಿ ಟೆನ್ನಿಸ್ ಮ್ಯಾಚ್ ನೋಡ್ತಿದ್ದೆ. ಆಗ ಒಂದು ಕರೆ ಬಂತು. ನೋಡಿದ್ರೆ ವೀರಪ್ಪನ್ ಮಾತು.
ಆಗ ನಾನು ರಾಜ್ಕುಮಾರ್ ಹುಟ್ಟಿಡಂಗೋ ಅಂತ ಕೇಳಿದೆ. ಅದಕ್ಕೆ ಸಾಧ್ಯವಿಲ್ಲ, ನನ್ನ ಷರತ್ತು ಪಾಲಿಸಿದರೆ ಮಾತ್ರ ಬಿಡುಗಡೆ ಮಾಡ್ತೇನೆ, ಇಲ್ಲದಿದ್ದರೆ ಕೊಂದು ಹಾಕ್ತೀನಿ ಎಂದ. ಆಮೇಲೆ ಸಮಯ ಕೇಳಿದೆ. ವೀರಪ್ಪನ್ಗೆ ನೆಡುಮಾರನ್ ಅವರ ಬಗ್ಗೆ ತುಂಬಾ ಗೌರವ ಇದೆ ಎಂದು ಗೊತ್ತಾಯಿತು. ಅವರನ್ನು ಭೇಟಿಯಾಗಿ ಏನಾದರೂ ಸಹಾಯ ಮಾಡಿ ಎಂದು ಹೇಳಿದೆ. ಅದಕ್ಕೆ ಅವರು ಬಹಳ ಕಷ್ಟವಿದೆ, ಅವನು ಸುಲಭವಾಗಿ ಯಾವುದಕ್ಕೂ ಸಿಗುವವನಲ್ಲ, ಆದರೂ ಪ್ರಯತ್ನ ಮಾಡ್ತೇನೆ, ಲೆಟರ್ ಕಳಿಸ್ತೇನೆ ಅಂದರು. ವೀರಪ್ಪನ್ ಅತ್ಯುತ್ತಮವಾದ ಸಂಪರ್ಕ ಜಾಲ ಇಟ್ಕೊಂಡಿದ್ದ. ಈ ಮಧ್ಯೆ ನಮ್ಮ ಪೊಲೀಸರು ನಾಗಪ್ಪ ಮಾರಡ್ಗಿಯನ್ನ ಹಿಡಿದುಕೊಂಡು ಬಂದರು. ರಾಜ್ಕುಮಾರ್ ಜೊತೆಗೆ ಕರೆದುಕೊಂಡು ಹೋಗಿದ್ದ ಇಬ್ಬರಲ್ಲಿ ಅವನೊಬ್ಬ ಸಹಾಯಕ ನಿರ್ದೇಶಕ. ವೀರಪ್ಪನ್ ಜೊತೆಗೆ ಜಗಳ ಮಾಡಿ ರಾತ್ರೋರಾತ್ರಿ ತಪ್ಪಿಸಿಕೊಂಡು ಬಂದು ಬಿಟ್ಟಿದ್ದ. ಅವನು ಪ್ರತಿನಿತ್ಯ ವೀರಪ್ಪನ್ ತನ್ನ ತಾಣ ಬದಲಾಯಿಸ್ತಾನೆ, ಮಾಂಸಾಹಾರ ಬಿಟ್ಟು ಏನೂ ಊಟಕ್ಕೆ ದೊರೆಯುವುದಿಲ್ಲ, ವಯಸ್ಸಾದರೂ ಅವನ ಜೊತೆಗಿರುವುದು ಕಷ್ಟ ಎಂದೆಲ್ಲ ಹೇಳಿದ. ಕರ್ನಾಟಕಕ್ಕೆ ಈ ಅಪಹರಣ ತುಂಬ ಪ್ರಮುಖವಾದ ವಿಚಾರ. ಹಾಗಾಗಿ ಸುದ್ದಿವಾಹಿನಿಗಳು, ವಿರೋಧ ಪಕ್ಷದವರು ಎಲ್ಲರನ್ನೂ ಹ್ಯಾಂಡಲ್ ಮಾಡಬೇಕಿತ್ತು. ಹೀಗಾಗಿ 5 ಸಾರಿ ವಿರೋಧ ಪಕ್ಷದ ನಾಯಕರ ಸಭೆ ಕರೆದೆ. ಅವರ ಅಭಿಪ್ರಾಯ ಪಡೆದೇ ಮುನ್ನಡೆದೆ. ನನ್ನ ವ್ಯಕ್ತಿತ್ವದ ಭಾಗವಾಗಿರುವ ಸಂಯಮ, ಮೌನ, ತಾಳ್ಮೆ, ಹಾಗೆಯೇ ನೋವನ್ನು ನುಂಗಿಕೊಳ್ಳುವುದು ಈ ಸಂದರ್ಭದಲ್ಲಿ ನನ್ನನ್ನು ಕಾಪಾಡಿದವು. ಎಂತಹುದೇ ಮಾತಿಗೂ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ ಎಂದು ಕೃಷ್ಣ ಅವರು ಬರೆದುಕೊಂಡಿದ್ದಾರೆ. ವೀರಪ್ಪನ್ ಸ್ಥಳೀಯ ಜನರಿಗೆ ಅಂದರೆ ಗೋಪಿನಾಥಂ ಮೊದಲಾದ ಸ್ಥಳಗಳ ಜನರಿಗೆ ಒಂದಿಷ್ಟು ಸಹಾಯ ಮಾಡಿ ಅವರುಗಳನ್ನು ಒಲಿಸಿಕೊಂಡು ಬಿಟ್ಟಿದ್ದ. ಹೀಗಾಗಿ ಅವನನ್ನು ಹಿಡಿಯುವುದು ಕಷ್ಟವಿತ್ತು. ಕರ್ನಾಟಕದಲ್ಲಿ ಪೊಲೀಸರಿಂದ ತನಿಖೆ ವೇಗ ಹೆಚ್ಚಾದರೆ ತಮಿಳುನಾಡಿಗೆ ಹೋಗ್ತಿದ್ದ. ತಮಿಳುನಾಡಿನಲ್ಲಿ ತನಿಖೆ ವೇಗ ಹೆಚ್ಚಾದರೆ ಕರ್ನಾಟಕಕ್ಕೆ ಬರ್ತಿದ್ದ. ಈ ಸಂದರ್ಭದಲ್ಲಿ ಡಾಕ್ಟರ್ ಶುಭಾ ವೀರಪ್ಪನ್ ಸಂಪರ್ಕ ಸಾಧಿಸಿ ರಾಜ್ಕುಮಾರ್ ಅವರನ್ನು ಬಿಡುಗಡೆಗೊಳಿಸಲು ಒಪ್ಪಿಸಿದ್ರು. ಅವರು ಡಾಕ್ಟರ್ ಆಗಿ ಆತನಿಗೆ ಚಿಕಿತ್ಸೆ ಕೊಟ್ಟಿರಬಹುದು. ನಿರ್ದಿಷ್ಟ ಸ್ಥಳವೊಂದರಲ್ಲಿ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ನಮಗೆ ಒಪ್ಪಿಸುವುದಾಗಿ ಕೊಳತ್ತೂರು ಮಣಿ ನನಗೆ ಸಂದೇಶ ಕಳಿಸಿದರು. ನಾವು ಅಲ್ಲಿಗೆ ಹೆಲಿಕಾಪ್ಟರ್ ಕಳಿಸಿದೆವು. ರಾಜ್ಕುಮಾರ್ ಬಂದರು. ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿದ 108 ದಿನಗಳ ಕಾಲ ನಾನು ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಬಿಡುಗಡೆ ಮಾಡಿದಾಗ ದೊಡ್ಡ ನಿಟ್ಟುಸಿರು ಬಿಟ್ಟೆ ಅಂತ ಹೇಳಿ ಸ್ಮೃತಿ ವಾಹಿನಿಯಲ್ಲಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ರಾಜ್ಕುಮಾರ್ ಅವರ ಅಪಹರಣದಿಂದ ಅವರ ಬಿಡುಗಡೆಗೊಳಿಸಿದ ದಿನದವರೆಗೂ ಆದಂತಹ ಒಂದಷ್ಟು ಸ್ವಾರಸ್ಯಕರ ಘಟನೆಗಳನ್ನು ಹಂಚಿಕೊಂಡಿದ್ದಾರೆ.